ಸೀಸನ್ 10ರ ರಿಯಾಲಿಟಿ ಶೋನಿಂದ ಆಚೆ ಬಂದ ಮೇಲೆ ಡ್ರೋನ್ ಪ್ರತಾಪ್ ಅವರ ಜನಪ್ರಿಯತೆ ಹೆಚ್ಚಾಗ್ತಲೇ ಇದೆ. ಸೋಷಿಯಲ್ ಮೀಡಿಯಾದಲ್ಲೂ ಡ್ರೋನ್ ಪ್ರತಾಪ್ ಹವಾ ಜಾಸ್ತಿ ಆಗಿದೆ. ದೊಡ್ಡಮನೆಗೆ ಹೋಗಿ ಬಂದ ನಂತರ ಪ್ರತಾಪ್ ಅದೇ ವಾಹಿನಿಯ ಜನಪ್ರಿಯ ಹಾಸ್ಯ ಕಾರ್ಯಕ್ರಮ ಗಿಚ್ಚಿ ಗಿಲಿಗಿಲಿಯಲ್ಲಿ ಕಾಣಿಸಿಕೊಂಡ್ರು. ಆದ್ರೆ ಈಗ ಡ್ರೋನ್ ಪ್ರತಾಪ್ ಗಿಚ್ಚಿ ಗಿಲಿಗಿಲಿಯಲ್ಲೂ ಕಾಣಿಸ್ತಿಲ್ಲ. ಈಗ ಹೊಸ ಸಂಕಷ್ಟ ಬೇರೆ ಶುರುವಾಗಿದೆ. ಪ್ರತಾಪ್ ವಿರುದ್ಧ ಪ್ರಬಲ ಸಾಕ್ಷಿ ಬೇರೆ ಸಿಕ್ಕಿದ್ಯಂತೆ. ಅದೇನು ಹೊಸ ಕೇಸ್, ಏನು ಸಾಕ್ಷಿ, ಗಿಚ್ಚಿ ಗಿಲಿಗಿಲಿಯಲ್ಲಿ ಯಾಕೆ ಕಾಣಿಸ್ತಾ ಇಲ್ಲ, ಇವೆಲ್ಲದರ ಬಗ್ಗೆ ಮಾಹಿತಿ ನೀಡ್ತೇನೆ. ನಾನು ಶ್ವೇತಾ. ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ ನೀವು ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 10 ಮುಗಿದು ಹಲವು ವಾರಗಳೇ ಕಳೆದಿವೆ. ಆದ್ರೆ ಈ ಬಾರಿ ಸ್ಪರ್ಧಿಗಳ ಹವಾ ಮಾತ್ರ ಕಡಿಮೆಯಾಗ್ತಿಲ್ಲ. ಜನರು ಕೂಡ ಬಿಗ್ ಬಾಸ್ ಸ್ಪರ್ಧಿಗಳ ಗುಂಗಿನಿಂದ ಹೊರಬಂದಿಲ್ಲ. ಬಿಗ್ ಬಾಸ್ ನಿಂದ ಹೊರಬಂದ ಮೇಲೆ ಅಭಿಮಾನಿಗಳು ತಮ್ಮದೇ ಆದ ರೀತಿಯಲ್ಲಿ ಸ್ಪರ್ಧಿಗಳಿಗೆ ಅಭಿಮಾನ ತೋರ್ತಿದ್ದಾರೆ. ಹೀಗಾಗಿ ಈ ಬಾರಿಯ ಬಿಗ್ ಬಾಸ್ ಸ್ಪರ್ಧಿಗಳು ಸಖತ್ ಹೈಪ್ ಕ್ರಿಯೇಟ್ ಮಾಡಿದ್ದು ನಿರಂತರವಾಗಿ ಸುದ್ದಿಯಲ್ಲಿದ್ದಾರೆ. ಬಿಗ್ ಬಾಸ್ ಮುಗಿದ ಮೇಲೆ ಕೆಲ ಸ್ಪರ್ಧಿಗಳು ಕಲರ್ಸ್ ಕನ್ನಡದ ರಿಯಾಲಿಟಿ ಶೋ ಗಿಚ್ಚಿ ಗಿಲಿಗಿಲಿಯಲ್ಲಿ ಎಂಟ್ರಿ ಕೊಟ್ಟಿದ್ರು. ಇದರಲ್ಲಿ ಡ್ರೋನ್ ಪ್ರತಾಪ್ ಕೂಡ ಇದ್ರು. ಪ್ರೋಮೋ ಮತ್ತು ಕೆಲವು ಎಪಿಸೋಡ್ ನಲ್ಲೂ ಡ್ರೋನ್ ಸಖತ್ತಾಗಿಯೇ ಮಿಂಚಿದ್ರು. ತಡವರಿಸಿಕೊಂಡೇ ಸ್ಕಿಟ್ ಮಾಡಿದ್ರು. ಅದು ಫನ್ನಿಯಾಗಿಯೇ ಇತ್ತು. ಆದ್ರೆ ಈಗ ಪ್ರತಾಪ್ ರಿಯಾಲಿಟಿ ಶೋ ಗಿಚ್ಚಿ ಗಿಲಿಗಿಲಿಯಲ್ಲಿ ಕಾಣ್ತಾ ಇಲ್ಲ. ಡ್ರೋನ್ ಜೊತೆಗೆ ವೇದಿಕೆ ಹಂಚಿದ್ದ ಇಶಾನಿ ಕೂಡ ಕೆಲವು ಕಂತುಗಳಲ್ಲಿ ಕಾಣಿಸಿಕೊಳ್ಳದೇ ಇದ್ರು ಮತ್ತೆ ಅವರ ಆಗಮನ ಆಗಿದೆ. ಆದ್ರೆ ಡ್ರೋನ್ ಪ್ರತಾಪ್ ಮಾತ್ರ ಮಿಸ್ ಆಗಿದ್ದಾರೆ. ಡ್ರೋನ್ ಎಲ್ಲಿ ಹಾರಿ ಹೋಯ್ತು ಅಂತ ಅಭಿಮಾನಿಗಳು ಕೇಳ್ತಿದ್ದಾರೆ. ಇದೀಗ ಡ್ರೋನ್ ಕಾಣದೇ ಇರೋದಕ್ಕೆ ಅವರ ಆಪ್ತರು ಬೇರೆಯದ್ದೇ ರೀತಿಯಲ್ಲಿ ಕಾರಣ ನೀಡಿದ್ದಾರೆ. ಹಾಗಾಗಿ ಗಿಚ್ಚಿ ಗಿಲಿಗಿಲಿಗೆ ಅವರು ಗೈರಾಗಿದ್ದಾರೆ ಅಂತ ಹೇಳಿದ್ದಾರೆ. ಮತ್ತೊಂದೆಡೆ ಡ್ರೋನ್ ಪ್ರತಾಪ್ಗೆ ಸಂಕಷ್ಟಗಳು ಬೆನ್ನು ಬಿಡುವಂತೆ ಕಾಣ್ತಾ ಇಲ್ಲ. ಡ್ರೋನ್ ಪ್ರತಾಪ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಡ್ರೋನ್ ಹಾರಿಸಿ ಸಖತ್ ಫೇಮಸ್ ಆಗಿದ್ದ ಡ್ರೋನ್ ಪ್ರತಾಪ್ ಅವರ ಬಳಿ ಡ್ರೋನ್ ಹಾರಾಟಕ್ಕೆ ಲೈಸೆನ್ಸ್ ಇಲ್ವಂತೆ. ಇದಕ್ಕೆ ಸಂಬಂಧಿಸಿದಂತಹ ಮಹತ್ವದ ಸಾಕ್ಷಿ ಬೇರೆ ಸಿಕ್ಕಿದ್ಯಂತೆ. ಹೌದು, ಕಳೆದ ಫೆಬ್ರವರಿಯಲ್ಲಿ ಪ್ರತಾಪ್ ವಿರುದ್ಧ ಆರ್ಆರ್ ನಗರದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಪ್ರತಾಪ್ ಅವರು ಲೈಸೆನ್ಸ್ ಪಡೆಯದೆ ಡ್ರೋನ್ ಹಾರಾಟ ಮಾಡ್ತಿದ್ದಾರೆ. ಹಾರಾಟ ಮಾಡುವುದು ಅಷ್ಟೇ ಅಲ್ಲದೆ ಮಾರಾಟ ಕೂಡ ಮಾಡ್ತಿದ್ದಾರೆಂದು ದೂರು ದಾಖಲಾಗಿತ್ತು. ಡ್ರೋನ್ ಪ್ರತಾಪ್ ವಿರುದ್ಧ ನೀಡಿದ ದೂರಿನ ಅನ್ವಯ ಡಾಕ್ಟರ್ ಪ್ರಯಾಗ್ ಅಂಡ್ ಟೀಮ್ ಆರ್ಟಿಐ ನಲ್ಲಿ ಲೈಸೆನ್ಸ್ ಬಗ್ಗೆ ಅರ್ಜಿ ಸಲ್ಲಿಸಿತ್ತು. ಡೈರೆಕ್ಟರ್ ಜನರಲ್ ಸಿವಿಲ್ ಏವಿಯೇಷನ್ಗೆ ಆರ್ಟಿಐ ನಲ್ಲಿ ಈ ಬಗ್ಗೆ ಮಾಹಿತಿ ನೀಡಲು ಕೋರಲಾಗಿತ್ತು. ಇದೀಗ ಆರ್ಟಿಐ ಮಾಹಿತಿ ಬಂದಿದೆ. ಈ ಮಾಹಿತಿ ಪ್ರಕಾರ ಪ್ರತಾಪ್ ಬಳಿ ಯಾವ ಲೈಸೆನ್ಸ್ ಕೂಡ ಇಲ್ಲ ಅನ್ನೋ ಸತ್ಯ ಬಹಿರಂಗವಾಗಿದೆ. ಆರ್ಟಿಐ ನೀಡಿರುವ ಮಾಹಿತಿ ಪ್ರಕಾರ ಡ್ರೋನ್ ಪ್ರತಾಪ್ ಅವರು ಡ್ರೋನ್ ಹಾರಿಸಲಿಕ್ಕೆ, ಡ್ರೋನ್ ತಯಾರಿಸಲಿಕ್ಕೆ, ಮಾರಾಟ ಮಾಡಲು ಸಾಧ್ಯವಿಲ್ಲ. ಅವರು ಅಧಿಕೃತವಾಗಿ ಲೈಸೆನ್ಸ್ ಪಡೆಯದ ಹೊರತು ಈ ರೀತಿಯ ಚಟುವಟಿಕೆಗಳಲ್ಲಿ ಭಾಗಿಯಾಗುವುದು ತಪ್ಪಾಗುತ್ತೆ ಅಂತ ಗೊತ್ತಾಗಿದೆ. ಬಿಗ್ ಬಾಸ್ ನಲ್ಲಿ ಡ್ರೋನ್ ಬಗ್ಗೆ ಸಾಕಷ್ಟು ಕನಸು ಕಟ್ಟಿಕೊಂಡು ಪ್ರತಾಪ್ ಮಾತನಾಡ್ತಿದ್ರು. ಇದೀಗ ಡ್ರೋನ್ ಪ್ರತಾಪ್ ಅವರ ಬಳಿ ಲೈಸೆನ್ಸ್ ಇಲ್ಲ ಅನ್ನೋ ಮಾಹಿತಿ ಬಯಲಾಗಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಇಷ್ಟಕ್ಕೂ ಏನೇ ಮಾಡಿದ್ರು 100% ತೊಡಗಿಸಿಕೊಳ್ತೀನಿ ಎಂದು ಹೇಳಿಕೊಳ್ಳುವ ಪ್ರತಾಪ್ ಕನಿಷ್ಠ ಪಕ್ಷ ಡ್ರೋನ್ ಹಾರಿಸಲು ಲೈಸೆನ್ಸ್ ಬೇಕು ಅಂತ ಗೊತ್ತಿಲ್ಲದಷ್ಟು ದಡ್ಡ ಅಂತ ಒಪ್ಪಿಕೊಳ್ಳೋದು ಕಷ್ಟ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ ನಲ್ಲಿ ಜಾಹೀರಾತು ನೀಡಬಹುದು. ಜಾಹೀರಾತು ನೀಡಲು 9110295814 ನಂಬರ್ಗೆ ವಾಟ್ಸ್ಆಪ್ ಮಾಡಿ. ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನ ಜೊತೆಗೆ ಶುಭ ಕೋರಿ. ನಮಸ್ಕಾರ.